ಗೋಬಿ ಮಂಚೂರಿ, ಮ್ಯಾಗಿ ಎಲ್ಲ ಅವ್ನು ಸಗಣಿ ತಿನ್ನೋದು ಅವ್ನು ತಿನ್ನೋದು ಎಲ್ಲ ಒಂದ ಪಟಾಯಿಸ್ತಲ್ ನಿಮಗೆ ಅಂದ್ರೆ ಎಡ್ಡು ತಿಂದ್ರು ಹೋಗವ್ರ ಅಂತ ತಿಂದ ಎಷ್ಟು ದಿವ್ಸ ಉಳಿಯವರು ಇದನ್ನ ತಿಂದ ಎಷ್ಟು ದಿವ್ಸ ಉಳಿಯವರು ಏನು ಚಲೋ ಇಲ್ರಿ ಅದಾರು ನಿಮ್ಗೆ ಹೇಳೋದಂತಂದ್ರೆ ಏನು ಚಲೋ ಇಲ್ಲ ಇದಕ್ಕ ಏನ್ ತರ್ತೀವಿ ಅದನ್ನ ವಿಷಾನ ತರ್ತೀವಿ ಮತ್ತ ಅದ್ರಾಗ ಇಂಥ ತಿನ್ನಕ್ ಕಲ್ತೀವಿ ಅಂದ್ರೆ ಲಗ್ನ ಪಗ್ನ ಇದ್ದು ಅಂತಂದ್ರೆ ಇವತ್ತು ಲಗ್ನದಾಗ ಊಟ ಮಾಡಬಾರ್ದು ಅನ್ನೋ ಸ್ಥಿತಿ ಐತಿ. ಯಾಕಂದ್ರ ಅವ ಅಡಿಗೆ ಮಾಡೋನ್ ಇರ್ತಾನಲ್ಲ ನಮ್ಮ ಅಣ್ಣ, ಅವ ಬರ್ದು ಕೊಡ್ತಾನೆ ಇದನ್ನ ತಗೊಂಡ್ ಬರ್ರಿ ಇದನ್ನ ತಗೊಂಡ್ ಬರ್ರಿ ಇದನ್ನ ತಗೊಂಡ್ ಬರ್ರಿ ಅನ್ಕೋತ ಒಂದ್ 2-3 ಕೆಮಿಕಲ್ ಬರ್ದು ಕೊಡಕತ್ತಾನೆ ಈಗ ಅವ. ಅಜಿನೋಮೋಟೋ ಅವಗೂ ತಿಳಿಯಾಕತ್ತೈತಿ ಈಗ. ಅದನ್ನ ಹಾಕಿದ್ರಂದ್ರ ಬಹಳ ರುಚಿ ಆಗ್ತೈತಿ ಅಂತ. ಅಜಿನೋಮೋಟೋ ಹಾಕಿದ್ರೆ ರುಚಿ ಆಗ್ತೈತಿ ಖರೆ ತಿನ್ನೋರು ಸಾಯ್ತಾರಲ್ಲ ಅದಕ್ಕೇನ್ ಮಾಡುದು. ಬಹಳ ರುಚಿ ಅದು ತಿನ್ನಾಕ, ತಿಂದವ್ರ ಅಡಿಗೆ ಹೊಡಿತಾರೆ. ಅವಾಗ ಏನಂದ್ರೆ ಬಹಳ ಚಲೋ ಮಾಡಿದ್ರೆ ಅವ್ ಅಡಿಗೆ ಅವನ್ನ ಕಳಿಸ್ ಈ ಸಾರಿನು ಅಂತಾರ. ಅಂದ್ರೆ ಎಲ್ಲರನ್ನೂ ಕಳಿಸ್ಬೇಕಂತ ಊರನವ್ರು ಯಾರನ್ನೂ ಉಳಿಸ್ಬಾರ್ದ. ದಯವಿಟ್ಟು ಇಂಥ ಕೆಮಿಕಲ್ಗಳನ್ನ ಯಾರು ಬರ್ದು ಕೊಟ್ಟರು ಸಹಿತ ತರಕ್ ಹೋಗ್ಬೇಡಿ. ಅಂದ್ರು ಊರು ಉಳಿತಾವು, ಮನಿ ಉಳಿತಾವು, ಮನ್ಯಾಗೂ ಸಹಿತ ಯಾರು ಇಂಥವ್ನ ಬಳಸ್ಬೇಡಿ. ಮತ್ ಅದು ಅಲ್ಲ ಏನಪ್ಪ ಬ್ರೆಡ್ ತಿನ್ನು ಬಿಸ್ಕಿಟ್ ತಿನ್ನು ಎಲ್ಲ ಇವನ್ನ ತಿನ್ನವ್ರಲ್ಲ. ಬ್ರೆಡ್ನ್ಯಾಗೂ ಅದ. ಬ್ರೆಡ್ನ್ಯಾಗ ಏನು ಒಂದರ ಚಲೋ ಐತಂತೀರಿ? ಮೈದಾ ಚಲೋ ಗೋಧಿತ್ತು, ಅದ್ರಾಗೆಲ್ಲ ಕೆಮಿಕಲ್ ಮಾಡಿ ಹಾಳು ಮಾಡಿ ಬಿಳಿ ಹಿಟ್ಟು ತಯಾರು ಮಾಡಿದ್ರು. ಅದು ವಿಷ ಹಾಕ್ಲಾರ್ದೆ ಬಿಳಿ ಹಿಟ್ಟು ತಯಾರಾಗುದಿಲ್ಲ. ಆ ಮೈದಾ ಮೊದಲ ಆ ಮೈದಾದಾಗ ಮತ್ತ ಅದು ಉಬ್ಬಬೇಕಂತ ತಿಳ್ಕೊಂಡು ಸೋಡಾ ಹಾಕಿ ಮತ್ತದು ಹೆಚ್ಚು ಕಾಲ ಟಿಕಾಯಿಸ್ಬೇಕಂತ ತಿಳ್ಕೊಂಡು ಅದ್ರೊಳಗೆ ಪ್ರಿಸರ್ವೇಟರ್ ಹಾಕಿದ್ರು. ಅದು ಕೊಂಚ ರುಚಿ ಬರ್ಬೇಕಂತ ತಿಳ್ಕೊಂಡು ಮತ್ತೊಂದಿಷ್ಟು ಕೆಮಿಕಲ್ ಹಾಕಿದ್ರು. ಹಾಕಿ ಎಷ್ಟು ಸುಡಬಾರ್ದು ಅಷ್ಟು ಸುಟ್ರು ಕರೆಕ್ಟ್ ಆಗಂತ. ಎಷ್ಟು ಇದನ್ನ ತಿಂದು ಎಷ್ಟು ದಿವಸ ಬದುಕವ್ರದೀವಿ ನಾವು? ಎಷ್ಟು ದಿವಸ ಬದುಕವ್ರದೀವಿ ನಾವು? ಒಂದರದ ಹೇಳಂಗಿಲ್ಲ ಎಲ್ಲವಕ್ಕೂ. ಎಣ್ಣೆ ಏನ್ ಕರ್ದು ತಿಂತೀವಿ ಹೂ ಅಂತ, ಆ ಎಣ್ಣೆ ಒಮ್ಮೆ ಕರಿಬೇಕು. ಅದೇ ಕರ್ದ ಎಣ್ಣೆಯಾಗ 4 ಸಾರಿ ಕರೆದ್ರಿ ಅಂದ್ರೆ ತಿಂದವ್ರಿಗೆಲ್ಲ ಕ್ಯಾನ್ಸರ್ ಆಗ್ತದೆ. ಅದೇ ಕರ್ದ ಎಣ್ಣೆಯಾಗ ಮತ್ತೆ ಹೊಳ್ಳಿ ಹಾಕೋದು, ಮತ್ತೆ ಕರೀದು, ಮತ್ತೆ ಹೊಳ್ಳಿ ಹಾಕೋದು, ಕರೀದು, ಏನು ಒಳ್ಳೆ. ರೈತರು ವಿಚಾರ ಮಾಡಬೇಕು. ರೈತರು ತಮಗೇನ್ ಹತ್ತೈತಿ ತಮ್ಮ ಕಣ್ಣಿನ ಮ್ಯಾಗ ವಿಶ್ವಾಸ ಇತ್ತು ಅಂದ್ರ ಅದನ್ನ ತಗೋಬೇಕು. ಇವ ಚಲೋ ಕೊಡ್ತಾನಪ್ಪ, ಚಲೋದ್ ಬರ್ತೈತಿಪ್ಪ ಅಂತ. ಈಗ ಮಾರ್ಕೆಟ್ನಿಂದ ಏನ್ ಬರ್ತೈತಿ, ಯಾವ್ದು ಚಲೋ ಬರ್ತೈತಿ ಯಾವ್ದು ಬರ್ತದ ಅಂತ ಯಾರಿಗೆ ಹೇಳಕ್ ಆಗುದಿಲ್ಲ, ಯಾರು ಗ್ಯಾರಂಟಿ ಕೊಡ್ಲಕ್ ಆಗುದಿಲ್ಲ. ನಾವು ವಿಶ್ವಾಸದಿಂದ ನಮ್ಮ ಮನ್ಯಾಗ ಮಾಡಿ ಉಂಡ್ರೆ ಬಹಳ ಚಲೋ. ನಿಮಗೇನ್ ಬೇಕನ್ನಿಸ್ತೈತಿ ಅದನ್ನ ಮನ್ಯಾಗ ಮಾಡಿ ಉಂಡ್ರೆ ಅಂದ್ರೆ ನಿಮ್ಮಂತ ರಾಜರು ಮತ್ತೆ ಯಾರೂ ಇಲ್ಲ. ನಿಮ್ಮ ಹೊಲದಾಗ ನೀವು ಮನಿಗೆ ಬೇಕಾದಷ್ಟನ್ನ ಬೆಳ್ಕೊಂಡು ಏನ್ರಿ ಎಲ್ಲಾನು ಮಾರಾಟಕ್ಕೆ ನಿಂತ್ರಿ ಅಂತಂದ್ರೆ ಮನಿಗೇನು ಬೇಕಾಗುದಿಲ್ಲ.